ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಸ್ಪೈರ್ ಎ ಟು ಝಿ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಿರೋಂಥ ವಿಷಯ ಸ್ವಯಂ ಉದ್ಯೋಗ ಅಂದರೆ ಅವರ್ ಓನ್ ಬಿಸ್ನೆಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಈ ಬಿಸ್ನೆಸ್ಸು ಯಾರೆಲ್ಲ ಒಂದು ಇನಿಷಿಯಲ್ ಅಮೌಂಟ್ ಬಂದು 4 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅವರೆಲ್ಲರೂ ಸಹ ಮಾಡ್ಬೋದು. ಇದನ್ನು ಯಾವ ರೀತಿ ಮಾಡ್ಬೋದು ಮತ್ತು ಇದಕ್ಕೆ ಏನೇನು ಪ್ರೋಸೆಸ್ ಮಾಡಬೇಕಾಗುತ್ತೆ, ಇದು ಎಲ್ಲಿಗೆ ಕನೆಕ್ಟೆಡ್ ಆಗಿದೆ ಅಂದರೆ ಈ ಬಿಸ್ನೆಸ್ ಬಂದು ಡೈರೆಕ್ಟ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ MSME ಸ್ಕೀಮ್ ಜೊತೆ ಕನೆಕ್ಟ್ ಆಗಿದೆ. ಈ ಬಿಸ್ನೆಸ್ನ ನೀವು ಯಾವ ರೀತಿ ಶುರು ಮಾಡ್ಬೋದು, ಯಾವುದೆಲ್ಲ ಅನುಕೂಲ ಇದೆ, ಮತ್ತು ಈ ಬಿಸ್ನೆಸ್ ನೀವು 4 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಎಲ್ಲ ಖರ್ಚುಗಳನ್ನ ಕಳೆದು ಸಹ ವರ್ಷಕ್ಕೆ 7 ಲಕ್ಷದವರೆಗೂ ಸೇವಿಂಗ್ಸ್ ಮಾಡ್ಬೋದು. ಅಂದರೆ ಮಂತ್ಲಿ 50,000ದವರೆಗೂ ಸೇವಿಂಗ್ಸ್ ಮಾಡ್ಬೋದು. ಇದು ಯಾವ ಬಿಸ್ನೆಸ್ಸು, ಇದು ಯಾವ ರೀತಿ ಪ್ರೋಸೆಸ್ ಆಗುತ್ತೆ, ನೀವು ಇಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು, ಇದನ್ನೆಲ್ಲ ನಾನು ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ ಮತ್ತು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಈಗ ಮುಂದಿನ ಪ್ರೋಸೆಸ್ನ ಪೂರ್ತಿಯಾಗಿ ನೋಡಿ. ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಯಾವುದೋ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ನ ನೀವು ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಮಾಡ್ಬೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಇಂಗ್ಲೀಷ್ನಲ್ಲೂ ಇದೆ, ಬೇಕಾದ್ರೆ ನೀವು ಓದ್ಬೋದು, ಆದರೆ ನಾನು ಇದನ್ನು ಕ್ಲಿಯರ್ಗೆ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. 4 ಲಕ್ಷ ರೂಪಾಯಿ ನಿಮ್ಮ ಹತ್ರ ಅಮೌಂಟ್ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ಲು ಇದು ನಿಮ್ಮದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಈ ಇನ್ವೆಸ್ಟ್ಮೆಂಟು ಕೇಂದ್ರ ಸರ್ಕಾರದ MSME ಸ್ಕೀಮ್, ಅಂದರೆ MSME ನಿಮಗೆ ಗೊತ್ತೇ ಇದೆ, ಎಲ್ಲ ಲೋನ್ಗಳು, ಡಿಸ್ಕೌಂಟ್ಗಳು ಮತ್ತು ಬ್ಯಾಂಕಿಗೆ ಕನೆಕ್ಟೆಡ್ ಆಗಿರೋಂಥ ಒಂದು ವಿಶೇಷವಾದಂಥ ಒಂದು ಇದು ಸ್ಕೀಮ್ ಆಗಿರುತ್ತೆ. ಇದರ ಅಡಿಯಲ್ಲಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು 4 ಲಕ್ಷ ರೂಪಾಯಿ ನಿಮ್ಮ ಕಡೆಯಿಂದ ಇನ್ವೆಸ್ಟ್ ಮಾಡಬೇಕು. ಅದರಲ್ಲಿ 60ರಿಂದ 80% ಅಂದರೆ ಅಷ್ಟು ಭಾಗ ನಿಮಗೆ ಸಬ್ಸಿಡಿ ಇವರು ಗೌರ್ಮೆಂಟ್ನವರು ನಿಮಗೆ ಸಹಾಯ ಮಾಡ್ತಾರೆ. ಅಂದರೆ ಬ್ಯಾಂಕ್ ಲೋನು ರೀತಿಯಾಗಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಮಾಡಿದಾಗ ನೀವು ಎಲ್ಲ ಎಕ್ಸ್ಪೆನ್ಸಸ್ ಕಳೆದು ಅಪ್ ಟು 7 ಲಕ್ಷದವರೆಗೂ ಸಹ ಸೇವಿಂಗ್ ಮಾಡ್ಬೋದು. ಇದು ಯಾವ ಬಿಸ್ನೆಸ್ಸು, ಯಾವ ರೀತಿ ಮಾಡ್ಬೋದು, ಇದನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಯಾವುದು ಈಗ ನೀವು ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಈ ಪಾಪ್ಯುಲರ್ ಬಿಸ್ನೆಸ್ ಯಾವುದು ಇದ್ರ ಜೊತೆ ನೀವು ಮಾಡ್ಬೋದು ಅಂದರೆ ನೋಟ್ಬುಕ್ ಮ್ಯಾನುಫ್ಯಾಕ್ಚರಿಂಗ್. ಅಂದರೆ ನಮ್ಮ ನೋಟ್ ಪ್ಯಾಡು, ರೆಕಾರ್ಡ್ ಬುಕ್ಸು, ಸ್ಕೂಲಲ್ಲಿ, ಕಾಲೇಜಲ್ಲಿ ಅಥವಾ ಅಂಗಡಿಗಳಿರ್ಬೋದು, ಎಲ್ಲ ಕಡೆನೂ ನಾವು ಯೂಸ್ ಮಾಡ್ತೀವಿ. ಇದೊಂದು ಪಾಪ್ಯುಲರ್ ಬಿಸ್ನೆಸ್ ಆಗಿದೆ. ಈ ನೋಟ್ ಪ್ಯಾಡ್ ಬಿಸ್ನೆಸ್ನ ನೀವು ಇವಾಗ ಇಂಟ್ರೆಸ್ಟ್ ಇದ್ದರೆ, ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಶುರು ಮಾಡ್ಬೋದು. ವಿತ್ ಇನಿಷಿಯಲ್ ಅಮೌಂಟು 4 ಲಕ್ಷನ ಇನ್ವೆಸ್ಟ್ ಮಾಡಿ. ಯಾಕೆ ಅಂದರೆ ನಿಮ್ಗೆ ಗೊತ್ತೇ ಇದೆ, ನೋಟ್ಬುಕ್ಕಿಗೆ ಎಲ್ಲ ಕಡೆ ಡಿಮ್ಯಾಂಡ್ ಇದೆ, ಎಲ್ಲ ಕಡೆನೂ ಸಹ ನಾವು ಯೂಸ್ ಮಾಡ್ತೀವಿ. ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಟೋಟಲ್ ಅಂದರೆ, ಟೋಟಲ್ಲಾಗಿ ನಾವು 16,88,88,000 ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ ಈ ಬಿಸ್ನೆಸ್ನ ನೀವು ಶುರು ಮಾಡೋದಕ್ಕೆ. ಅದರಲ್ಲಿ 12 ಲಕ್ಷ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ಲೂಡ್ಸ್ ಏನಾಗಿರುತ್ತೆ, ರಾ ಮೆಟೀರಿಯಲ್ಲು. ನೀವು ನೋಟ್ಬುಕ್ ಪ್ರೊಡಕ್ಷನ್ ಮಾಡೋದಕ್ಕೆ ಅದರದೇ ಆದಂಥ ಒಂದು ರಾ ಮೆಟೀರಿಯಲ್ಸ್ ಬೇಕಾಗಿರುತ್ತಲ್ವಾ, ಅದನ್ನು ಮತ್ತು ಲೇಬರ್ ಚಾರ್ಜು, ಪ್ಯಾಕಿಂಗು, ಟೆಲಿಫೋನ್ ಬಿಲ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ಲು, ರೆಂಟು, ಈ ಥರ ಈ ಎಲ್ಲ ಅಮೌಂಟನ್ನು ಟೋಟಲ್ ಲೆಕ್ಕ ಮಾಡಿದ್ರೆ ನಿಮಗೆ 16,88,000 ಅಂದರೆ ಅರೌಂಡ್ 17 ಲಕ್ಷದ ರೂಪಾಯಿವರೆಗೂ ಬರುತ್ತೆ. ಇದರಲ್ಲಿ ನೀವು ಮೆಷಿನರಿಗೋಸ್ಕರ ಕ್ಲೋಸ್ಲಿ 4 ಲಕ್ಷ ರೂಪಾಯಿಯಷ್ಟು ಫಿಕ್ಸ್ಡ್ ಅಮೌಂಟ್ನ ನೀವು ಫಿಕ್ಸ್ಡ್ ಇನ್ವೆಸ್ಟ್ಮೆಂಟು, ಅಂದರೆ ನಿಮ್ಮದು ಮೆಷಿನ್ಸು ಇದನ್ನು ಬೇಕಾದ್ರೆ ನೀವು ರೀಸೇಲ್ ಸಹ ಮಾಡ್ಬೋದಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, ಇದಕ್ಕೆ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಅದಲ್ಲದೆ ನೆಕ್ಸ್ಟ್ ಬಂದು ಎಲೆಕ್ಟ್ರಿಫಿಕೇಷನ್ನು, ಅಂದರೆ ಈ ವೈರಿಂಗ್ಸ್ ಇರ್ಬೋದು, ಏನೇ ಇರ್ಬೋದು, ಒಂದು ಸೆಟಪ್ ಮಾಡೋದಕ್ಕೆ ಅದೊಂದು 35,000 ಅಂತ ಇಟ್ಟರು, ಫರ್ನಿಚರಿಗೆ ಒಂದು 45,000 ಇದು ಒಂದು ಕಾಸ್ಟ್ ಆಗಿರುತ್ತೆ. ಇದಾದ ನಂತರ ಏನೆಲ್ಲ ಬೇಕಾಗಿರುತ್ತೆ ನೆಕ್ಸ್ಟು, ನಮ್ಮ ಹತ್ರ ಒಂದು ಜಾಗ, ಅಂದರೆ ಒಂದು 500 ಸ್ಕ್ವೇರ್ ಫೀಟ್ವರೆಗೂ ಜಾಗ ಇರಬೇಕು. ಅದು ನಿಮಗೆ ಸ್ವಂತದ್ದಾದರೂ ಆಗಿರ್ಬೋದು, ಬಾಡಿಗೆನಾದ್ರು ತಗೋಬೋದು. ಸ್ವಂತದ್ದಾಗಿದ್ದರೆ ನೀವು ಅರೌಂಡ್ 5ರಿಂದ 15,000 ರೂಪಾಯಿ ರೆಂಟನ್ನು ಸಹ ಸೇವಿಂಗ್ಸ್ ಮಾಡ್ಬೋದು. ಇದು ನಿಮ್ಮ ಸೇವಿಂಗ್ಸ್ ಆಗುತ್ತೆ ಅವಾಗ. ಈಗ ಫಾರ್ ಎಕ್ಸಾಂಪಲ್ ಇದು 5ರಿಂದ 15,000 ಅಂತ ಯಾಕೆ ಸ್ಪೆಸಿಫೈ ಹೇಳ್ಬೋದು ಅಂದರೆ, ಇದು ಡಿಪೆಂಡ್ಸ್ ಅಪಾನ್ ದ ಏರಿಯಾ, ಎಲ್ಲಿ ನೀವು ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ. ಸೊ ಈ ಜಾಗ ನಿಮ್ಮ ಹತ್ರ ಇದ್ದರೆ ನೀವು
15,000ವರೆಗೂ ಸೇವಿಂಗ್ ಮಾಡ್ಬೋದು. ಇಷ್ಟು ಜಾಗದಲ್ಲಿ ನೀವು ಮೆಷಿನರಿ ಸೆಟಪ್ ಮಾಡೋದಕ್ಕೆಲ್ಲ ಬೇಕಾಗುತ್ತೆ. ಅದಾದ ನಂತರ ಈಗ ಅರ್ನಿಂಗ್ಸ್ ಯಾವ ಥರ ಶುರು ಆಗುತ್ತೆ, ಗೌರ್ಮೆಂಟು ನಿಮಗೆ ಪ್ರಿಪೇರ್ ಮಾಡುತ್ತೆ, ಎಸ್ಟಿಮೇಟ್ ಮಾಡುತ್ತೆ ಯಾವ ರೀತಿ ಟರ್ನ್ ಓವರ್ ಆಗುತ್ತೆ ನಿಮ್ಮದು, ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಿದ್ದೀರಾ, ಪ್ರೊಡಕ್ಷನ್ ಕಾಸ್ಟ್ ಎಷ್ಟಿರುತ್ತೆ, ಇದೆಲ್ಲ ನೋಡಿ ನೀವು ಒಂದು ಫಿಕ್ಸ್ಡ್ MRPನ ಹಾಕ್ತೀರಾ. ಒಂದು ಫಾರ್ ಎಕ್ಸಾಂಪಲ್ 10 ರೂಪಾಯಿ ಇರ್ಬೋದು, 15 ರೂಪಾಯಿ ಇರ್ಬೋದು, ಒಂದು MRP ಅಂತ ನಿಮಗೆ ಗೊತ್ತೇ ಇದೆಯಲ್ಲ, ಆ MRP ಬೆಲೆನ ಫಿಕ್ಸ್ ಮಾಡಿದಾಗ ಅದ್ರ ಮೇಲೆ ನಿಮ್ಮದು ಅರ್ನಿಂಗ್ಸು ಶುರು ಆಗುತ್ತೆ. ನಿಮ್ಮದೆಲ್ಲ ಎಕ್ಸ್ಪೆಂಡಿಚರ್ನೆಲ್ಲ ಆ್ಯಡ್ ಮಾಡಿಯೇ MRPನ ಫಿಕ್ಸ್ಡ್ ಮಾಡ್ತೀರಾ ನೀವು. ಇವಾಗ 4 ಲಕ್ಷ ಮಂತ್ಲಿ ಟರ್ನ್ ಓವರ್ ಮಾಡ್ತೀರಾ ಅಂದರೆ ಸಪೋಸ್ ಆವಾಗ ನಿಮಗೆ ರುಪೀಸ್ 47 ಲಕ್ಷದವರೆಗೂ ವರ್ಷಕ್ಕೆ ಟರ್ನ್ ಓವರ್ ಆಗುತ್ತೆ. ಅದೇ ರೀತಿ 5 ಲಕ್ಷ ಪರ್ ಮಂತ್ ನೀವು ಟರ್ನ್ ಓವರ್ ಮಾಡ್ತೀರಾ ಅಂದರೆ 59 ಲಕ್ಷದವರೆಗೂ ಸೇಲ್ಸು ಮತ್ತು ಆನ್ಯುವಲ್ ಪ್ರಾಫಿಟ್ ಬಂದು 7 ಲಕ್ಷದವರೆಗೂ ಆಗುತ್ತೆ. ಮಂತ್ಲಿ ಪ್ರಾಫಿಟ್ ಅವಾಗ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ 50,000ವರೆಗೂ ಸಿಗುತ್ತೆ. ಈ ಅಕಾರ್ಡಿಂಗ್ ಟು ಎಸ್ಟಿಮೇಟ್ ಈ ಮ್ಯಾನುಫ್ಯಾಕ್ಚರರು ಸೆಲ್ಲರು ಇದು ಒಂದು ಎಸ್ಟಿಮೇಟ್ ಮಾಡಿದ್ರೆ ನಮ್ಮ ಮ್ಯಾನುಫ್ಯಾಕ್ಚರರ್ ನಾವು ಯಾರೀಗ ಪ್ರೊಡಕ್ಷನ್ ಮಾಡ್ತಿದ್ದೀವಲ್ಲ ಅವರು 50,000 ಬುಕ್ಗಳನ್ನವರೆಗೂ ಸೆಲ್ ಮಾಡ್ಬೋದು. ನೋಟ್ಬುಕ್ಸು ಮತ್ತು 10,000ದಿಂದ 10 ರೆಕಾರ್ಡ್ ಬುಕ್ಸ್ನ ಸೆಲ್ ಮಾಡ್ಬೋದು. ಮತ್ತು 10,000 ನೋಟ್ ಪ್ಯಾಡ್ಸ್ನ ಎವ್ರಿ 3 ಮಂತ್ಸ್ವರೆಗೂ ಸೆಲ್ ಮಾಡ್ಬೋದು. ಇದೊಂದು ಪಾಪ್ಯುಲರ್ ಬಿಸ್ನೆಸ್ ಆಗಿದೆ. ಇದ್ರ ಬಗ್ಗೆ ನೀವು ತುಂಬ ಚೆನ್ನಾಗಿ ಇನ್ನೂ ಎಲ್ಲ ಕಡೆ ವಿಚಾರಣೆ ಮಾಡಿ ಶುರು ಮಾಡ್ಬೋದಾಗುತ್ತೆ. ನೆಕ್ಸ್ಟು ಈ ಬಿಸ್ನೆಸ್ಸಿಗೆ ಗೌರ್ಮೆಂಟು ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಬಿಫೋರ್ ಸ್ಟಾರ್ಟಿಂಗ್ ಈ ಗೌರ್ಮೆಂಟ್ ನಿಮಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಇದೊಂದು ಬೇಸಿಕ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಿರೋದು. ಈ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಯು ಕ್ಯಾನ್ ಶೋ ನಿಮ್ಮ ಅಕೌಂಟಿನಲ್ಲಿ ಅಥವಾ ನಿಮ್ಮ ಹತ್ರ 4,23,000 ರೂಪಾಯಿನ ತೋರಿಸ್ಬೇಕು, ಅಂದರೆ ಪಾಸ್ಬುಕ್ಕಲ್ಲಿ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂತಲೇ ತಿಳ್ಕೊಳ್ಳಿ. ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಾಗಿರುತ್ತೆ, 9 ಲಕ್ಷ. ಸೊ ನೀವು ಒನ್ಸ್ 4,23,000ಕ್ಕಿಂತ ಹೆಚ್ಚಿಗೆ ಇದ್ರೂ ಒಳ್ಳೆಯದೇ. ಅಷ್ಟು ಅಮೌಂಟನ್ನು ನಿಮ್ಮ ಬ್ಯಾಂಕಲ್ಲಿ ನೀವು ತೋರಿಸ್ತೀರಾ ಅಂದರೆ ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ ಅಂತ ತೋರಿಸಿದ್ರೆ 9 ಲಕ್ಷ ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಮತ್ತು ಟರ್ಮ್ ಲೋನು ಬ್ಯಾಂಕ್ ಅವರು ನಿಮಗೆ ಟರ್ಮ್ ಲೋನ್ ಅಂತ 3,65,000ನ ಕೊಡ್ತಾರೆ. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅವಾಗ, ಟೋಟಲ್ ನಿಮಗೆ 16,88,000 ನಾನು ಆಗಲೇ ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದು. ಇದೆಲ್ಲ ಅವರು ಚೆಕ್ ಮಾಡಿ ಅಂಡರ್ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ, ಇದು ಒಂದು ಸ್ಕೀಮು, ಪ್ರಧಾನಮಂತ್ರಿಯವರ ಸ್ಕೀಮು ನಿಮಗೆ ಗೊತ್ತೇ ಇದೆ. ಮುದ್ರಾ ಯೋಜನೆ ಅಡಿಯಲ್ಲಿ ನೀವು ಬ್ಯಾಂಕ್ ಲೋನಿಗೆ ಎಲ್ಲಾದ್ರೂ ಅಪ್ಲೈ ಮಾಡ್ಬೋದು. ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಆ ಫಾರ್ಮ್ ಫಿಲ್ ಮಾಡಿ ನೀವು ಎಲ್ಲ ಡೀಟೇಲ್ಸು, ನಿಮ್ಮ ನೇಮು, ಅಡ್ರೆಸ್ಸು, ಬಿಸ್ನೆಸ್ ಸ್ಟಾರ್ಟು, ಲೊಕೇಶನ್ನು, ನಿಮ್ಮ ಕರೆಂಟ್ ಇನ್ಕಮ್ ಇರ್ಬೋದು, ಮಂತ್ಲಿ ಲೋನ್ ಎಷ್ಟು ಬೇಕು ನಿಮಗೆ, ಇದೆಲ್ಲ ಕೊಟ್ಟರೆ ನೀವು ಅವರು ನಿಮಗೆ ಯಾವುದೇ ಪ್ರೊಸೆಸಿಂಗ್ ಫೀಸ್ ಇಲ್ದೇ, ಗ್ಯಾರಂಟಿ ಇಲ್ದೇ ಅಮೌಂಟನ್ನು ಕೊಡ್ತಾರೆ. ಈ ಅಮೌಂಟನ್ನು ನೀವು 5 ವರ್ಷದೊಳಗಡೆಗೆ ರಿಟರ್ನ್ ಮಾಡಬೇಕಾಗುತ್ತೆ. ಇಷ್ಟು ಡೀಟೇಲ್ಸು ನನಗೆ ತಿಳಿದಿರೋ ಅಷ್ಟು ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದನ್ನು ಬೇಕು ಅಂದರೆ ನಿಮಗೆ ಯಾರಿಗೆ ಗೊತ್ತಿರೋರು ಇರ್ಬೋದು, ಅಥವಾ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಬಿಸ್ನೆಸ್ ಶುರು ಮಾಡಿರೋರು ಇರ್ಬೋದು, ಹಾಗೂ ಬೇರೆ ಯಾವುದೇ ಬಿಸ್ನೆಸ್ ಮಾಡ್ತಿರೋರನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಅವ್ರ ಹತ್ರನೂ ಸಹ ಇನ್ಫಾರ್ಮೇಷನ್ ತಗೊಳ್ಳಿ. ಹಾಗೂ ಇದಲ್ದೇ ಈ ನೋಟ್ಬುಕ್ ಪ್ರೊಡಕ್ಷನ್ದು ನಿಮ್ಮ ಏರಿಯಾದಲ್ಲಿರ್ಬೋದು, ಅಥವಾ ನಿಮ್ಮ ಸೆಲ್ಲಿಂಗು, ಅಥವಾ ನಿಮ್ಮ ಮಾರ್ಕೆಟ್ ಯಾವ ರೀತಿ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ಅನಲೈಸ್ ಮಾಡಿ ಮೊದಲು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲದನ್ನು ನಾನು ಕೊಟ್ಟಿರೋದನ್ನು ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ಸನ್ನು ಶುರು ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಇನ್ನೂ ಹಲವಾರು ವಿಷಯಗಳನ್ನ ನಾನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.